ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ರೀ. ಸೊ ನೀವು ಕೂಡ ತುಂಬ ಸೂಪರ್ ಆಗಿದ್ದೀರಾ ಅಂತ ನಾನು 100% ಭಾವಿಸ್ತೀನಿ. ಓಕೆನಾ? ಸೊ ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನು ಅಂತ. ತಮ್ಮನೇ ನೋಡಿದ್ದೀರಾ, ರಿಯಲ್ ಎಸ್ಟೇಟ್ ಬಿಸ್ನೆಸ್. ಸೊ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ಯಾವ ಥರ ಮಾಡಬೇಕು, ಲಾಭ ಯಾವ ಥರ ಇರುತ್ತೆ, ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು, ನನ್ನ ಹತ್ರ ₹1 ದುಡ್ಡಿಲ್ಲ. ಸೊ ಇದರಲ್ಲಿ ಯಾವ ಥರ ಲಾಭ ಗಳಿಸ್ಬೋದು. ದುಡ್ಡಿಲ್ಲದೇ ನನಗೆ ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಮಾಡಬೇಕಂದ್ರೆ ನಮ್ಮ ದುಡ್ಡು ಇರಬೇಕು. ಯಾವುದೋ ಒಂದು ಎಕರೆಗಟ್ಟಲೆ ಸೈಟ್ ತೊಗೊಂಡು ನಾವು ಅದನ್ನು ಲೇಔಟಾಗಿ ಪರ್ವತಿಸಿ ಅದನ್ನು ನಾವು ಮಾರಾಟ ಮಾಡಿ ಲಾಭ ತೆಗಿಬೋದು. ಆದರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೂ ನೀವು ಯಾವ ಥರ ರಿಯಲ್ ಎಸ್ಟೇಟ್ ಮಾಡ್ಬೋದು, ಯಾವ ಥರ ಲಾಭ ಗಳಿಸ್ಬೋದು, ಯಾವ ಥರ ಕಮಿಷನ್ ತಗೋಬೋದು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸೋಕ್ಕೆ ಇಲ್ಲಿ ಬಂದು ನಿಂತಿದ್ದೀನಿ. ಓಕೆನಾ? ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಾಮೆಂಟ್ ಮಾಡಿ. ಸೊ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಿರಲ್ಲ, ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ರಿಲೇಟಿವ್ಸ್ಗೆ ಮತ್ತು ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಸೊ ಯಾರಿಗೆಲ್ಲ ಬಂಡವಾಳ ತೊಂದರೆ ಇರುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಅವರೆಲ್ಲ ಇದನ್ನು ಮಾಡ್ಬೋದು ಸೈಡ್ ಬಿಸ್ನೆಸ್ ಆಗಿ. ಸೊ ಓಕೆ, ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ವೇಗವಾಗಿ ಓಡ್ತಾ ಇರೋದೇ ರಿಯಲ್ ಎಸ್ಟೇಟ್. ಅಂದರೆ ಈ ರಿಯಲ್ ಎಸ್ಟೇಟ್ ಅಂದರೆ ಈಗ ನೀವು ಕೇಳಿರ್ಬೋದು, 2-3 ವರ್ಷದಿಂದ ಹಿಂದೆ ಕೆಲವೊಂದು ಸೈಟ್ಗಳು 15 ಲಕ್ಷ, 20 ಲಕ್ಷ, 25 ಲಕ್ಷಕ್ಕೆ ಸಿಗ್ತಾ ಇರುವಂಥದ್ದು ಮಾರಾಟಗಳು ತೊಗೊತಿರೋದ್ರಿಂದ ಇನ್ನೂ ಬೇರೆ ಬೇರೆ ರೀಸನ್ಗಳಿದೆ. ಅವರಂತಲ್ಲ, ಬೇರೆ ಬೇರೆ ಕಾರಣಗಳಿಂದ ಈ ಮನೆಗಳು ಅಂದರೆ ಈ ಸೈಟ್ಗಳು ಡಿಮ್ಯಾಂಡ್ ಬರ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಎಲ್ಲರೂ ಈಗ ಸೈಟ್ನ ಇನ್ವೆಸ್ಟ್ಮೆಂಟ್ ಮಾಡೋದು ಹೆಚ್ಚಾಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಯಾರು ಸೈಟ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಈಗ ಸೈಟ್ ತಗೋದು ತುಂಬಾ ಕಷ್ಟ ಆಗ್ತಿದೆ, ಸೈಟ್ಗಳು ಸಿಗೋದು ತುಂಬಾ ಕಷ್ಟ ಆಗ್ತಿದೆ. ಇವನ್ ತೋಟಗಳು ಕೂಡ ತುಂಬಾ ಡಿಮ್ಯಾಂಡ್ ಮಾಡಿದೆ. ಎಕರೆಗೆ 60-90 1 ಕೋಟಿ ತನಕ ಈಗ ಡಿಮ್ಯಾಂಡ್ ಬರ್ತಾ ಇದೆ. ಎಸ್ಪೆಷಲಿ ಮಲೆನಾಡು ಭಾಗದ ಅಡಿಕೆ ತೋಟಗಳು ತುಂಬಾ ಡಿಮ್ಯಾಂಡ್ ಬರ್ತಾ ಇದೆ. ಯಾಕಂದ್ರೆ ಅಡಿಕೆ ರೇಟ್ ಆ ಥರ ಇನ್ಕ್ರೀಸ್ ಆಗಿರೋದ್ರಿಂದ. ಸೊ ಈ ಮಧ್ಯದಲ್ಲಿ ನಾವು ತುಂಬ ಜನ ಈಗಿನ ಕಾಲದಲ್ಲಿ ಯಾವ ಥರ ದುಡ್ಡು ಮಾಡಬೇಕು, ಯಾವ ಥರ ಲಾಭನ ಗಳಿಸ್ಬೇಕು, ಸಡನ್ ಆಗಿ ದೊಡ್ಡ ಮಟ್ಟದ ಹಣನ ಯಾವ ಥರ ಗಳಿಸ್ಬೇಕು ಅಂತ ತುಂಬ ಜನ ಗೊಂದಲದಿರ್ತೀರ. ಅಂಥವ್ರಿಗೆ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅಂಥವ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಬೋದು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂದರೆ ತುಂಬ ಜನ ಅಂದ್ಕೊಂಡಿರೋದು ಏನಂದರೆ, ಸೊ ದೊಡ್ಡ ಒಂದು ಎಕರೆಗಟ್ಟಲೆ ಸೈಟ್ನ ನಾವು ಖರೀದಿ ಮಾಡಬೇಕು, ನಮ್ಮ ಹತ್ರ ಹಣ ಇಲ್ಲ, ಯಾಕೆ ಮಾಡಬೇಕು ಅಂತ. ಇಲ್ಲಾಂದರೆ ಬೇರೆ ಅಥವಾ ಎಕರೆಗಟ್ಟಲೆ ಸೈಟ್ನ ನಾವು ಅದನ್ನು ಹ್ಯಾಂಡ್ ಓವರ್ ಆಗಿ ತಗೊಂಡು ಅದರಲ್ಲಿ ಲೇಔಟ್ನ ಮಾಡಿ ರೋಡ್ಗಳು, UGD ಮತ್ತು ಈ ಬಲ್ಬ್ಗಳೆಲ್ಲ ಅಂದರೆ ಎಲೆಕ್ಟ್ರಿಕ್ ಕಂಬಗಳೆಲ್ಲ ಹಾಕಿಸಿ ನಾವು ಅದನ್ನು ಚಿಕ್ಕ ಚಿಕ್ಕ ಸೈಟ್ಗಳನ್ನಾಗಿ ಮಾರಿ ಲಾಭನ ತಗೋಬೋದು 60-40% ಅಂತ ತುಂಬ ಜನ ಅನ್ಕೋತಾರೆ. ಆಮೇಲೆ ಸೊ ಇದರಲ್ಲಿ ನನಗೆ ಅನುಭವ ಇಲ್ಲಪ್ಪ, ಇದು ಆಗಿದ್ದಲ್ಲ ಅಂತ ಬಿಟ್ಬಿಡ್ತಾರೆ. ಸೊ ಅದಕ್ಕಿಂತ ಇನ್ನೂ ಒಳ್ಳೆ ಆಪ್ಷನ್ ಇದೆ, ಬೆಸ್ಟ್ ಆಪ್ಷನ್ ಏನು ಅಂದರೆ ರಿಯಲ್ ಎಸ್ಟೇಟಲ್ಲಿ ಇನ್ನೊಂದು ಯಾವ ಥರ ಅಂದರೆ ಕಮಿಷನ್ ಬೇಸು. ಓಕೆನಾ? ಮಧ್ಯವರ್ತಿಯಾಗಿ ಕಮಿಷನ್ ತಗೊಳ್ಳುವಂಥದ್ದು. ಅಂದರೆ ನಿಮ್ಮ ಊರಲ್ಲಿ ಯಾವುದೇ ಸೈಟ್ ಇರ್ಬೋದು, ತೋಟ ಇರ್ಬೋದು, ಗದ್ದೆ ಇರ್ಬೋದು, ಅಥವಾ ಖಾಲಿ ಎಕರೆಗಟ್ಟಲೆ ಜಾಗ ಇರ್ಬೋದು, ಏನೇ ಇರ್ಬೋದು. ಅಂದರೆ ಈ ಸ್ಕೂಲ್ಗಳ ಮಾರಾಟ, ಹೋಟೆಲ್ಗಳ ಮಾರಾಟ ಇರುತ್ತೆ. ಇಲ್ಲಾಂದರೆ ಯಾವುದು ಬೇಡ, ಎಕ್ಸಾಂಪಲ್ ಈ ಕೆಲವೊಂದು ಆಫೀಸ್ಗಳು ಇರ್ತಾರೆ, ಅದು ಒಳಗಡೆ ಆಫೀಸ್ ಸೆಟಪ್ ಮಾಡಬೇಕಾಗುತ್ತೆ. ಈಗ ಹೊಸದಾಗಿ ಯಾರೊಬ್ಬರು ಆಫೀಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅದ್ರೊಳಗಡೆ ಆಫೀಸ್ ಸೆಟಪ್ ಮಾಡಬೇಕಾಗುತ್ತೆ. ಅದನ್ನು ನೀವು ಮಧ್ಯವರ್ತಿಯಾಗಿ ಇನ್ನೊಬ್ಬರ ಹತ್ರ ನೀವು ಅದನ್ನು ಡೀಲರ್ಶಿಪ್ ಆಗಿ ತೊಗೋಬೋದು. ಓಕೆನಾ? ಅದನ್ನು ಕೂಡ ಮಾಡ್ಬೋದು, ಅದು ಕೂಡ ತುಂಬ ಒಳ್ಳೆ ಬಿಸ್ನೆಸ್ಸು. ಓಕೆನಾ? ಹಾಗಾದರೆ ಈಗ ಡೈರೆಕ್ಟಾಗಿ ವಿಷಯ ಬಂದುಬಿಡ್ತೀನಿ. ಸೊ ಇದರಲ್ಲಿ ಯಾವ ಥರ ಮಾಡ್ಬೋದು, ಮಧ್ಯವರ್ತಿಗೆ ಯಾವ ಥರ ನೀವು ಮಾಡ್ಬೋದು ಅಂದರೆ, ನಿಮ್ಮ ಊರಲ್ಲೇ ನೀವು ಏಜೆಂಟಾಗಿ ಕೆಲಸ ಮಾಡ್ಬೋದು, ಮಧ್ಯವರ್ತಿಯಾಗಿ ಕೆಲಸ ಮಾಡ್ಬೋದು. ನೀವು ಸುತ್ತಮುತ್ತ ಸ್ವಲ್ಪ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ಸುತ್ತಮುತ್ತ ಟೀ ಅಂಗಡಿ ಎಲ್ಲೆಲ್ಲಿದೆ, ಹೋಟೆಲ್ಸು, ಜನ ಎಲ್ಲೆಲ್ಲಿ ನಿಲ್ತಾರೆ, ಮತ್ತು ದೊಡ್ಡ ದೊಡ್ಡ ಸಂತೆ, ಇಂಥ ಜಾಗದಲ್ಲಿ ನೀವು ಪೋಸ್ಟರ್ಗಳನ್ನ ಅಂಟಿಸಿ. ಫಸ್ಟ್ ಪೋಸ್ಟರ್ಗಳನ್ನ ಅಂಟಿಸಿ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಕೆಳಗಡೆ ಹಾಕಿ, ಮೇಲೆ ವಿಷಯನ ಹಾಕಿ. ಏನಂದರೆ ಯಾವುದೇ ರೀತಿ ಸೈಟು, ಮನೆ, ಹೊಲ, ಗದ್ದೆಗಳು ಬೇಕಾಗಿದ್ದರೆ ನಮ್ಮಲ್ಲಿ ಸಂಪರ್ಕಿಸಿ, ಅಥವಾ ಯಾವ್ದಾದ್ರು ಇದ್ದರೆ ಹೇಳಿ ಮಾರಾಟ ಮಾಡಿ ಕೊಡ್ತೀವಿ ಅಂತ ಈ ಥರ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಖಂಡಿತ ನಿಮ್ಮ ನಂಬರ್ಗೆ ಕೂತಲ್ಲೇ ನಿಮ್ಮ ಮನೆಗೆ ಕಾಲ್ ಬರುತ್ತೆ. ನೀವು ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ಯಾವುದೇ ರೀತಿ ಕಂಪ್ನಿ ಕೆಲಸ ಮಾಡ್ತಾ ಇರ್ಬೋದು. ಸೊ ಇದು ನಿಮಗೆ ಪಾರ್ಟ್ ಟೈಮ್ ಆಗಿ ಒಂದು ದೊಡ್ಡ ಮಟ್ಟದ ಹಣ ಆಗುತ್ತೆ. ಏನು ₹5, ₹10, ₹100 ಅಲ್ಲ, ಲಕ್ಷದಿಂದ ಕೋಟಿ ತನಕ ನೀವು ಇಲ್ಲಿ ಲಾಭ ಗಳಿಸ್ಬೋದು. ಆಲ್ರೆಡಿ ನಿಮ್ಗೆ ಗೊತ್ತಿದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕಮಿಷನ್ ಎಷ್ಟಿದೆ ಅಂತ, 1% ಇದೆ. ಇನ್ನೊಂದು ವಿಚಾರ ಏನು ಅಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, 1 ಕೋಟಿಗಿಂತ ಕಡಿಮೆ ಇದ್ದರೆ 2% ಕಮಿಷನು, 1 ಕೋಟಿ ಮೇಲಿದ್ದರೆ 1% ಕಮಿಷನು. ಇದು ಆಲ್ರೆಡಿ ಎಲ್ಲರೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಈ ವಿಷಯನ ದಯವಿಟ್ಟು ತಿಳ್ಕೊಳ್ಳಿ ಇವತ್ತೇ. ಓಕೆನಾ? ಹಾಗೆ ಸೊ ಇಲ್ಲಿ ನಿಮ್ಮ ಕೆಲಸ ಏನು ಅಂದರೆ, ಮನೆ, ಫ್ಲ್ಯಾಟು, ಗದ್ದೆ, ಹೊಲ, ತೋಟ, ಜಮೀನು, ಹೀಗೆ ಅಪಾರ್ಟ್ಮೆಂಟ್ಗಳು, ಇವನ್ನ ನೀವು ಕಮಿಷನ್ ಲೆಕ್ಕದಲ್ಲಿ ಸೇಲ್ ಮಾಡಿಸಿದ್ರೆ ನಿಮಗೆ ಲಾಭ ತುಂಬಾ ಇದೆ. ಸೊ ಬಂಡವಾಳ ಅನ್ನೋದಿಲ್ಲ ಇಲ್ಲಿ. ಆರಾಮಾಗಿ ನೀವು ಮನೆಯಲ್ಲೇ ಕೂತು ಲಾಭವನ್ನು ಗಳಿಸ್ಬೋದು. ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಈ ತಿಂಗಳು ನವೆಂಬರಲ್ಲಿ ಟೋಟಲ್ 20 ವಿಡಿಯೋ ಮಾಡ್ತೀನಿ. ₹1 ಹೂಡಿಕೆ ಇಲ್ಲದೇ ಲಾಭನ ಯಾವ ಥರ ಗಳಿಸ್ಬೋದು, ಸೊ ಯಾವ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ. ಇವತ್ತು 3ನೇ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ₹1 ಹೂಡಿಕೆನೂ ಇರಲ್ಲ, ನಿಮ್ಮದು ಆರಾಮಾಗಿ ನೀವು ಲಾಭವನ್ನು ಗಳಿಸ್ಬೋದು. ಇನ್ಯಾರೋ ಸೈಟು ನೀವು ಮಧ್ಯವರ್ತಿಯಾಗಿ ಸೇಲ್ ಮಾಡಿ ನೀವು ಲಾಭನ ಕಮಿಷನ್ ಬೇಸಲ್ಲಿ ತೊಗೋಬೋದು. ಓಕೆನಾ? ಸೊ ಹಾಗೆ ಅರ್ಥ ಆಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಜಾಸ್ತಿ ಹೇಳೋಕ್ಕೋಗಲ್ಲ, ಯಾಕಂದರೆ 5 ನಿಮಿಷ 10 ನಿಮಿಷ ಅಷ್ಟೇ ನಾನು ವಿಡಿಯೋ ಮಾಡೋದು.
ಫುಲ್ ಹೇಳ್ತಾ ಹೋದ್ರೆ 20-30 ನಿಮಿಷ ಅದಾಡ್ಬಿಡುತ್ತೆ. ಅವಾಗ ನೋಡೋಕೆ ನಿಮಗೂ ಇಂಟ್ರೆಸ್ಟ್ ಇರಲ್ಲ, ಚಿಕ್ಕದಾಗಿರೋವಂಥದ್ದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಮಾಡಿ ಬಿಸ್ನೆಸ್ಸು, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಪತ್ರನ ಕರೆಕ್ಟಾಗಿ ಓದ್ಕೊಂಡು ಅದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಂಡು ಮಾಡಿ, ಲಾಯರ್ ಒಪಿನಿಯನ್ ತೊಗೊಂಡೇ ಮಾಡಿ. ಸೊ ಯಾವುದೇ ರಿಸ್ಕಿಗೆ ನೀವು ಒಳಗಾಗಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಮೂಲಕ ನಾಳೆ ಬರ್ತೀನಿ. ಅದೇ ತನಕ ಹ್ಯಾವ್ ಎ ಗುಡ್ ಬಾಯ್.